ಜಮ್ಮು ಕಾಶ್ಮೀರ್ನಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂಥ 28 ಜನರನ್ನ ಭಯೋತ್ಪಾದಕರು ಕೊಂದಿದ್ದಾರೆ. ಈ ಘಟನೆಯನ್ನ ಮೊದಲನೇದಾಗಿ ಖಂಡಿಸುತ್ತಾ ಈ ಭಯೋತ್ಪಾದಕರ ಧರ್ಮ ಆಧಾರಿತವಾಗಿ ಭಯ ಹುಟ್ಟಿಸುವಂತ ಈ ಪ್ರಯತ್ನವನ್ನ ನಾವು ಖಂಡಿಸಿ ಈ ಒಂದು ಘಟನೆಯಲ್ಲಿ ತೀರಿದಂತ ವ್ಯಕ್ತಿಗಳ ಆತ್ಮಕ್ಕೆ ಮೊದಲು ಶಾಂತಿಯನ್ನು ಕೋರಿ ಅವರ ಕುಟುಂಬಕ್ಕೆ ಇದನ್ನು ಎದುರಿಸುವಂತ ಶಕ್ತಿ, ಅವರ ನಷ್ಟವನ್ನ ತಡ್ಕೊಳ್ಳುವಂತ ಶಕ್ತಿ ಭಗವಂತ ಅವರಿಗೆ ಕೊಡ್ಲಿ. ದೇಶದ ನಮ್ಮ ಐಕ್ಯತೆ ಒಗ್ಗಟ್ಟು ಮುರಿಲಿಕ್ಕೆ ಸದಾಕಾಲ ಪ್ರಯತ್ನವನ್ನ ಉಗ್ರಗಾಮಿಗಳು ಭಯೋತ್ಪಾದಕರು ಸತತವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಪಾಕಿಸ್ತಾನವು ತನ್ನ ದೇಶವನ್ನ ನಿರ್ವಹಣೆಯನ್ನು ಮಾಡಿಕೊಳ್ಳಲಿಕ್ಕೆ ವಿಫಲರಾಗಿ ಅಲ್ಲೇನೆ ಬಡಸ್ತಾನ, ಅಲ್ಲಿನ ಆರ್ಥಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಬಹಳಷ್ಟು ಇದ್ರೂ ನಾವು ಹಾಳಾಗೋಗಿದ್ದೀವಿ, ನಾವು ನಿರ್ನಾಮ ಆಗಿದ್ದೀವಿ, ಇನ್ನೊಬ್ರು ಬದುಕೋದನ್ನು ನಮಗೆ ಸಹಿಸ್ಕೊಳಕ್ಕಾಗಲ್ಲ. ಬರೀ ಇಂಥ ಭಯೋತ್ಪಾದಕ ಕೃತ್ಯಗಳನ್ನ ಮಾಡಿ ಅಲ್ಲೊಂದು ಇಲ್ಲೊಂದು ಅಶಾಂತಿಯನ್ನು ತರುವಂತ ಪ್ರಯತ್ನ ಪಾಕಿಸ್ತಾನದಿಂದ ನಡೀತಿದೆ. ಈಗಾಗಲೇ ಸಾಕಷ್ಟು ಬುದ್ಧಿ ಕಲಿಸುವಂತ ಕೆಲಸ ಭಾರತ ಸರ್ಕಾರದಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನ್ ಭಯೋತ್ಪಾದಕರ ಟ್ರೈನಿಂಗ್ ಕ್ಯಾಂಪ್ ಅನ್ನ ಈಗಾಗಲೇ ನಿರ್ನಾಮ ಮಾಡುವಂಥದ್ದಾಗಿದೆ. ಪ್ರಾಬ್ಲಿ ಇನ್ನು ಮುಂದಿನ ದಿನದಲ್ಲೂ ಇಂಥ ಭಯೋತ್ಪಾದಕರನ್ನ ಬುಡ ಸಮೇತ ಕಿತ್ತಾಕುವಂಥ ಕೆಲಸಗಳು ಖಂಡಿತ ಆಗೇ ಆಗುತ್ತೆ. ಇವತ್ತು ಅವ್ರಿಗೆ ಏನೋ ಸುಧಾರಿಸ್ಕೋತಾರೇನೋ ಅಂತ ಅವಕಾಶ ಆಗಿತ್ತು, ಇವ್ರೇನು ಯಾವತ್ತೂ ಸುಧಾರಿಸ್ಕೊಳ್ಳೋಂಗೆ ಕಾಣಲ್ಲ. ಇವರಿಗೆ ಸರಿಯಾದ ಪಾಠ ಕಲಿಸುವಂಥದ್ದು ಖಂಡಿತ ಆಗುತ್ತೆ. ಆದರೆ ಈ ಸಂದರ್ಭದಲ್ಲಿ ದೇಶ ಒಗ್ಗಟ್ಟಾಗಿ ನಾವೆಲ್ಲ ಭಾರತೀಯರು ಒಗ್ಗಟ್ಟಿನಿಂದ ಇದನ್ನು ಎದುರಿಸ್ತೀವಿ. ಸಹಿಷ್ಣುತೆಯನ್ನು ಕಾಪಾಡುವಂಥದ್ದಾಗುತ್ತೆ. ಸೌಹಾರ್ದತೆ, ಶಾಂತಿಯನ್ನು ಕಾಪಾಡಿ ಇಡೀ ದೇಶ ಒಂದಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ನಾವೆಲ್ಲರೂ ಭಾರತೀಯರು ಭಾರತದ ಮೇಲೆ ಇಂಥ ಯಾವುದೇ ಅಕ್ರಮ, ಇಂಥ ಯಾವುದೇ ಭಯೋತ್ಪಾದಕ ಚಟುವಟಿಕೆ ನಡೆದರೆ ನಾವು ಸಹಿಸ್ಕೊಳ್ಳಲ್ಲ. ಇದಕ್ಕೆ ಪ್ರತಿ ಉತ್ತರವನ್ನು ಕೊಡುವಂಥವ್ರಿಗೆ, ಯಾರು ತಪ್ಪಿಸ್ತಿದ್ದಾರೋ ಅವರಿಗೆ ಖಂಡಿತ ಶಿಕ್ಷೆ ಆಗುವಂಥದ್ದು ಹಾಗೇ ಆಗುತ್ತೆ. ಆದರೆ ನಾವೆಲ್ಲ ಒಂದಾಗಿ ಭಾರತೀಯರು ಯಾವ ಒಂದು ಧರ್ಮ ಆಧಾರಿತವಾಗಿ ಭಾರತ ದೇಶ ಮುಖ್ಯ, ಇವತ್ತೇನು ಒಂದು ಧರ್ಮ ಆಧಾರಿತವಾಗಿ ನಮ್ಮ 28 ಜನನ್ನ ಕೊಲ್ಲುವಂಥದ್ದಾಗಿದೆ. ಇಂಥ ಧರ್ಮ ಆಧಾರಿತವಾಗಿ ಕೊಲ್ಲುವಂಥ ವ್ಯಕ್ತಿಗಳಿಗೆ ಯಾವ ಒಂದು ಮಾನವೀಯತೆ ಇಲ್ಲದೆ ಕೊಂದಿದ್ದಾರೆ, ಅವರಿಗೆ ತಕ್ಕ ಪಾಠ ಕಲಿಸುವಂಥದ್ದಾಗುತ್ತೆ. ಇಡೀ ದೇಶ ಒಂದಾಗಿ ಇದಕ್ಕೆ ಪ್ರತಿ ಉತ್ತರ ಕೊಡುವಂಥದ್ದು ಖಂಡಿತ ಆಗೇ ಆಗುತ್ತೆ. ಇದನ್ನು ಸಂಪೂರ್ಣವಾಗಿ ಖಂಡಿಸಿ ಇವತ್ತು ಈ ದಿಕ್ಕಿನಲ್ಲಿ ನಮ್ಮ ನಾಯಕರಾಗಿರುವಂಥ, ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕಣ್ಣನವರು ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಅಥವಾ ಸಾರ್ವಜನಿಕರು ಎಲ್ಲರೂ ಒಂದಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಏನೊಂದು ಕ್ಯಾಂಡಲ್ ಲೈಟನ್ನು ಹತ್ತಿಸುವ ಮೂಲಕ ಈ ಒಂದು ಕೃತ್ಯನಲ್ಲಿ ಸತ್ತಿರುವಂಥ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಕೋರುವಂಥದ್ದು ಮತ್ತು ಇಡೀ ದೇಶದಲ್ಲಿ ಈ ಘಟನೆಯನ್ನು ಖಂಡಿಸಿ ನಾವೆಲ್ಲ ಒಗ್ಗಟ್ಟಿನಿಂದ, ಒಮ್ಮತದಿಂದ ಶಾಂತಿಯುತವಾಗಿ ಶಾಂತಿಯನ್ನು ಕಾಪಾಡಿಕೊಂಡು ಇಂಥ ಘಟನೆಯನ್ನು ಎದುರಿಸುವಂಥ ಶಕ್ತಿಯನ್ನು ನಾವು ಬೆಳೆಸ್ಕೊಂಡು ಇಂಥ ವ್ಯಕ್ತಿಗಳಿಗೆ, ಇಂಥ ದೇಶಕ್ಕೆ ಪಾಠ ಕಲಿಸುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನದಲ್ಲಿ ಈ ಕ್ಯಾಂಡಲ್ ಲೈಟ್ ಕಾರ್ಯಕ್ರಮವನ್ನು ಈ ಸಂಜೆ ಇಡೀ ರಾಜ್ಯದಲ್ಲಿ ಹಮ್ಮಿಕೊಳ್ಳುವಂಥದ್ದಾಗಿದೆ. ಈ ದಿಕ್ಕಿನಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲೂ ಮಲ್ಲೇಶ್ವರಂ ಇವತ್ತು ಪಕ್ಷದಲ್ಲೂ ಆ ಕಚೇರಿಯ ಮುಂದೆನೂ 6 ಗಂಟೆಗೆ ಆಗುವಂಥದ್ದಾಗುತ್ತೆ. ತದನಂತರ ಸ್ಯಾಂಕಿ ಟ್ಯಾಂಕಲ್ಲೂ 7 ಗಂಟೆಗೆ ಕ್ಯಾಂಡಲ್ ಲೈಟನ್ನು ಇಟ್ಕೊಂಡು ನಡೆದು ಆ ಕ್ಯಾಂಡಲ್ ಲೈಟನ್ನು ಹತ್ತಿಸಿ ಅವರ ಆತ್ಮಕ್ಕೆ ಮತ್ತು ಈ ಒಂದು ಕೃತ್ಯದಲ್ಲಿ ಸತ್ತಂಥವರಿಗೆ ಆತ್ಮಕ್ಕೆ ಶಾಂತಿ ಕೋರುವಂಥದ್ದಾಗುತ್ತೆ. ಮುಖ್ಯವಾಗಿ ನೋಡಿ, ಶಾಂತಿ ಕಾಪಾಡಿರೋದನ್ನ ಕಾಪಾಡಿಲ್ಲ ಅಂತ ಹೇಳೋಂಥ ಪ್ರಯತ್ನ ಅಂತ ಇಂಥ ದುಷ್ಕರ್ಯಗಳನ್ನ ಮಾಡೋಂಥ ಐಸೋಲೇಟೆಡ್ ಇನ್ಸಿಡೆಂಟ್ಗಳು ಆಗ್ತದೆ.
ಆದರೆ ಇಂಥದ್ದು ಪ್ರಯತ್ನಗಳು ಭಯೋತ್ಪಾದಕರು ಮಾಡೇ ಮಾಡ್ತಾರೆ. ಆದರೆ ಇದು ಹೆಚ್ಚಿನ ರೀತಿ ಅಲ್ಲಿ ಶಾಂತಿ ಕಾಪಾಡಲಿಕ್ಕೆ, ಜೀವನವನ್ನು ಹೆಚ್ಚಿಸಿ ಬದುಕನ್ನು ಕಟ್ಕೊಳ್ಳಿಕ್ಕೆ, ಆರ್ಥಿಕ ವ್ಯವಸ್ಥೆ, ಸಾಮಾಜಿಕವಾಗಿ ಎಲ್ಲ ಪ್ರಯತ್ನಗಳು ಮಾಡಿರುವಂಥದ್ದು. ಇಂಥ ಐಸೋಲೇಟೆಡ್ ಇನ್ಸಿಡೆಂಟ್ ಆದಾಗ ಇದನ್ನು ಎದುರಿಸೋ ಶಕ್ತಿನ ಮತ್ತು ಆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಪಾಠ ಕಲಿಸುವಂಥದ್ದಾಗುತ್ತೆ. ಇವತ್ತು ಇವರು ಈ ರೀತಿ ನಡೆದಂಥ ಘಟನೆಯ ಸಂದರ್ಭದಲ್ಲಿ ಇಂಥ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಕರ್ನಾಟಕದಲ್ಲೇ ನೀವು ನೋಡಿದ್ದೀರಾ ಯಾವ ರೀತಿ ಆತ್ಮಹತ್ಯೆ ಸರ್ಕಾರದ ಅಧಿಕಾರಿಗಳು ಮಾಡ್ಕೋತಿರೋದು, ಇಲ್ಲಿ ಯಾವ್ಯಾವ ರೀತಿ ಘಟನೆಗಳು, ಬಾಂಬ್ ಬ್ಲಾಸ್ಟ್ಗಳು, ಇನ್ನೊಂದು ಮತ್ತೊಂದು ಕರ್ನಾಟಕದಲ್ಲಿ ಚಟುವಟಿಕೆಗಳು ನಡೆದಿರೋಂಥದ್ದಿದೆ. ಇವನ್ನೆಲ್ಲವೂ ನಡೆದಾಗ ಮೊದಲೇ ರಿಯಾಕ್ಷನ್ ಏನಿತ್ತು ಅವ್ರಿಗೆ? ಭಯೋತ್ಪಾದಕರು ಮಾಡಿದರೂ ಸಹ ಅಲ್ಲ ಅಂತ ಹೇಳ್ತಿದ್ರು. ಇವರೇ ಮೊದಲೇ ಸರ್ಕಾರನೇ ಡಿಕ್ಲೇರ್ ಮಾಡೋದು. ಒಬ್ಬ ಸಾರ್ವಜನಿಕದಲ್ಲಿ ಏನು ಗೊತ್ತಿಲ್ಲದವ್ರು ಮಾತಾಡೋ ರೀತಿಯಲ್ಲಿ ಇವ್ರು ಮಾತಾಡ್ತಿದ್ರು. ಇವತ್ತೆಲ್ಲ ಇಂಥ ಘಟನೆ ನಡೆದಾಗಲೂ ಸರ್ಕಾರವಾಗಿ ಜವಾಬ್ದಾರಿಯುತವಾಗಿ ನಡ್ಕೊಂಡಿರೋಂಥದ್ದು ಯಾವತ್ತೂ ನಾವು ನೋಡಿಲ್ಲ. ಆದರೂ ಈ ಸಂದರ್ಭದಲ್ಲಿ ನಾವು ಬೇರೆ ಏನು ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಇವತ್ತು ಇಡೀ ದೇಶ ದುಃಖದಲ್ಲಿದೆ. ಇವತ್ತು ನಾವು 28 ಜನ ಕಳ್ಕೊಂಡಿರೋಂಥ ದುಃಖದಲ್ಲಿ ಇರುವಂಥದ್ದಿದೆ. ಆ ಸಾಂತ್ವನ ಇಡೀ ದೇಶ ಈ ಮೌನವನ್ನು ಆಚರಿಸುವಂಥದ್ದಿದೆ. ಇಂಥ ಘಟನೆಯನ್ನು ಖಂಡಿಸಲಿಕ್ಕೆ ಇಡೀ ದೇಶ ಒಗ್ಗಟ್ಟಾಗಿ ನಿಂತಿದೆ.